ಹಲೋ 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 ಚೆಕ್ 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 ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್ शरणं 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 देवी कृपाकरी शरणं 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 देवी कृपाकरी ताई श्री गौरी ताई देवी श्री गौरी शरणं 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 देवी कृपाकरी
ಬಿಡದೆ ತಂದೆ ತಾಯವ ಬಿಡದೆಂದು ರಾಜ್ಯಗಳಲ್ಲಿ ಹಾರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ದೇವ, ಇಡೀ ಕುಲಕೋಟಿ ಜೀವ ಜಂತುಗಳಿಗೆ ಆಶ್ರಯದಾತನಾಗಿರುವ ಪರಮೇಶ್ವರ, ಈ ನಿನ್ನ ಮಗನನ್ನು ಕಾಪಾಡು ತಂದೆ, ಕಾಪಾಡು. ವರ್ಷವಿಡೀ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರು, ಬೆವರಿಗೆ ತಕ್ಕದಾದ ಬೆಳೆ ಬರುತ್ತಿಲ್ಲ. ಸರಿಯಾದ ಬೆಳೆ ಬೆಳೆಯಬೇಕೆಂದರೆ ಮಳೆ ಬರುತ್ತಿಲ್ಲ. ಒಂದು ವೇಳೆ ಸರಿಯಾಗಿ ಮಳೆಯಾಗಿ ಬೆಳೆ ಬಂದರೂ ಯೋಗ್ಯತೆಗೆ ತಕ್ಕಷ್ಟು ಬೆಲೆ ಸಿಗುತ್ತಿಲ್ಲ ತಂದೆ, ಬೆಲೆ ಸಿಗುತ್ತಿಲ್ಲ. ಎಷ್ಟೋ ರೈತರು ಬೆಳೆ ಬೆಳೆದರು ಅಷ್ಟೋ ಇಷ್ಟೋ ಬೇಕಾಬಿಟ್ಟಿ ಅಳತೆ ಮಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಬಂಡದ ಲಾರಿಗಳು ಹೆಚ್ಚಾಗಿದ್ದಾರೆ ಈ ಸಮಾಜದಲ್ಲಿ. ಹೇ ತಂದೆ ಪರಮೇಶ್ವರ, ಇದಕ್ಕೆಲ್ಲ ನೀನೇ ದಾರಿ ತೋರಿಸಬೇಕಾಗಿದೆ ತಂದೆ, ನೀನೇ ದಾರಿ ತೋರಿಸಬೇಕಾಗಿದೆ. ಈ ನನ್ನ ಬಡತನದ ಪ್ರಾರಂಭದಲ್ಲಿ ಹೆಂಡತಿಯನ್ನು ಕಳೆದುಕೊಂಡು 7 ವರ್ಷಗಳೇ ಗತಿಸಿ ಹೋದವು. ಆದರೆ ಅವಳು ಹೋಗುವ ಮುನ್ನ ನನ್ನ ಪಾಲಿಗೆ 3 ಮಕ್ಕಳನ್ನು ಬಿಟ್ಟು ಹೋಗಿದ್ದಾಳೆ. ಅವಳ ಆಸೆಯಂತೆ ಇಂದು ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ ತಂದೆ, ಬೆಳೆದು ದೊಡ್ಡವರಾಗಿದ್ದಾರೆ. ಮೊದಲನೆಯವನು ತೇಜ, ಎರಡನೆಯವನು ಪೃಥ್ವಿ, ಮೂರನೆಯವಳು ನನ್ನ ಮುದ್ದು ಮಗಳು ಅಶ್ವಿನಿ. ತೇಜನನ್ನು ಶಾಲೆಗೆ ಕಳಿಸಿಕೊಟ್ಟೆ, ಆದರೆ ವಿದ್ಯೆ ಎನ್ನುವುದು ತಲೆಗೆ ಹತ್ತಲಿಲ್ಲ. ಪೃಥ್ವಿಯನ್ನು ಶಾಲೆಗೆ ಕಳಿಸಿಕೊಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅವನು ದೂರದ ಬೆಂಗಳೂರಿನಲ್ಲಿ LLB ಕೊನೆಯ ಪರೀಕ್ಷೆ ಬರೆಯುತ್ತಿದ್ದಾನೆ. ಅವನು ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಬಂದ ನಂತರ ನನ್ನ ಮುದ್ದು ಮಗಳು ಅಶ್ವಿನಿಗೆ ಒಂದು ಯೋಗ್ಯವಾದ ವರವನ್ನು ಹುಡುಕಿ ಮದುವೆ ಮಾಡಿಕೊಟ್ಟರೆ ನನ್ನ ಅರ್ಧ ಕಷ್ಟಗಳಿಗೆ ಪರಿಹಾರ ಸಿಕ್ಕಂತೆ ತಂದೆ, ಪರಿಹಾರ ಸಿಕ್ಕಂತೆಯೇ. ಆದರೆ ಈ ಕಷ್ಟ ಎನ್ನುವುದು ಪರಿಹಾರವಾಗುವುದು ಯಾವಾಗಲೂ? ಆ ವಿಷಕಂಠನ ಹತ್ತಿರ ತೆಗೆದುಕೊಂಡ ಸಾಲದ ಬಾಕಿ ತೀರುವುದು ಯಾವಾಗಲೂ? ಆ ಸಾಲ ತೀರುವವರೆಗೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಆ ಸಾಲ ತೀರಿಸುವವರೆಗೆ ನೆಮ್ಮದಿ ಇಲ್ಲ ತಂದೆ, ನೆಮ್ಮದಿ ಇಲ್ಲ. ಹೇ ತಾಯಿ ಅಜ್ಜಮ್ಮ ದೇವಿಯೇ, ಏನಮ್ಮ ಈ ನಿನ್ನ ಕರುಣೆ, ನಿನ್ನ ದಯೆಯಿಂದ ಈ ಬಡವನನ್ನು ಕಾಪಾಡಮ್ಮ, ಕಾಪಾಡು ತಾಯಿ, ಕಾಪಾಡು. ಅಯ್ಯೋ ಅಪ್ಪಾಜಿ, ನೀವು ಇಲ್ಲಿದ್ದೀರೇನು? ಬನ್ನಿ, ಮೊದಲು ಊಟ ಮಾಡಿ ಬನ್ನಿ. ಮಗಳೇ ಅಶ್ವಿನಿ, ನೀನೇಕೆ ಇಲ್ಲಿಗೆ ಬಂದೆಯಮ್ಮ? ಕೆಲಸ ಮುಗಿಸಿಕೊಂಡು ನಾನೇ ಮನೆಗೆ ಬರುತ್ತಿದ್ದೇನಲ್ಲ. ಅಪ್ಪಾಜಿ, ಈಗಾಗಲೇ ಸಮಯ 3 ಗಂಟೆ ಆಗಿದೆ. ನೀವು ಇಷ್ಟೊತ್ತು ಊಟ ಮಾಡದೇ ಇದ್ರೆ ಈ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಅಪ್ಪಾಜಿ? ಆರೋಗ್ಯದ ಗತಿ ಮಗಳೇ ಅಶ್ವಿನಿ, ಇಂದು ನೀನು ನನ್ನ ಆರೋಗ್ಯದ ಬಗ್ಗೆ ಕೇಳುತ್ತಿರುವೆ ಅಲ್ಲಮ್ಮ. ನಮ್ಮ ದೇಶದ ಪ್ರತಿಯೊಬ್ಬ ರೈತನು
ಏನಮ್ಮ ಕೇಳಬೇಕು? ಅಪ್ಪಾಜಿ ನೀವ್ ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಹೌದು. ಕೆಲವರು ಅನ್ನದ ಹಸುವಿನಿಂದ ಬಳಲುತ್ತಿದ್ದಾರೆ, ಕೆಲವರು ಮನೆಯ ಚಿಂತೆಯಿಂದ ದುಃಖಿಸುತ್ತಿದ್ದಾರೆ. ಕೆಲವರಿಗೆ ಬೆಳೆ ಹಸಿವು, ಇನ್ನು ಕೆಲವರಿಗೆ ಮಳೆ ಹಸಿವು, ಹಲವರಿಗೆ ಸಾಲದ ಹಸಿವು, ಮತ್ತಲವರಿಗೆ ಸಾಲದ ಮೇಲೆ ಬೆಳೆಯುತ್ತಿರುವ ಬಡ್ಡಿ ಹಸಿವಮ್ಮ, ಬಡ್ಡಿ ಹಸಿವು. ಅಪ್ಪಾಜಿ ಹಾಗಾದ್ರೆ ಈ ನಮ್ಮ ದೇಶದಲ್ಲಿ ರೈತರಿಗೆ ಇಂಥ ಒಂದು ದುಃಖದ ಹಸಿವಿದೆ ಅಪ್ಪಾಜಿ? ಹೌದಮ್ಮ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರಿಗೆ ಇಂಥ ಒಂದು ಹಸಿವಿರುವುದು ಯಾವ ಧರ್ಮ ಅಪ್ಪಾಜಿ? ಮೊದಲು ರೈತ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಆ ನಂತರ ಮೆಚ್ಚಿದವರು ಊಟ ಮಾಡ್ಬೇಕಲ್ವಿ ಅಪ್ಪಾಜಿ? ಮಗಳೇ ಅಶ್ವಿನಿ, ಎಂತಹ ಮುತ್ತಿನಂತ ಮಾತನ್ನು ಹೇಳಿದೆಯಮ್ಮ. ಆಯ್ತು, ಊಟಕ್ಕೆ ಬಡಿಸು ಬಾ. ಸರಿ ಅಪ್ಪಾಜಿ. ಹಾ ಮಗಳೇ ಅಶ್ವಿನಿ, ನಿಮ್ಮ ಅಣ್ಣ ತೇಜು ಎಲ್ಲಿ ಅಮ್ಮ? ಅಪ್ಪಾಜಿ ಅಣ್ಣ ಕಟ್ಟಿ ಕಡೆಯಿಂದ ಹೋಗಿದ್ದ, ಹಾಗೆ ಬರ್ತಾ ಕೊಡ್ಲಿಯನ್ನ ಸಾಣಿಗಿಳಿಸೋದಕ್ಕೆ ಕೊಟ್ಟು ಬರ್ತೀನಿ ಅಂತ ಹೇಳಿದ. ಓಹೋ ಹೌದೇ? ಮಗಳೇ ಅಶ್ವಿನಿ, ನಿಮ್ಮಣ್ಣ ತೇಜುವಿಗೆ ಸಿಟ್ಟು ಬರುವಂತ ಯಾವ ವಿಚಾರಗಳನ್ನು ಹೇಳಿದರು? ಯಾಕೆಂದರೆ ಸಿಟ್ಟೆನ್ನುವುದು ಅವನ ಮುಖದ ಮೇಲಿದೆಯಮ್ಮ, ಮುಖದ ಮೇಲಿದೆ. ಹಾಗೆ ಹೋಗ್ಲಿ ಅಪ್ಪಾಜಿ. ಅಂದಾಗೆ ನಿಮ್ಗೊಂದು ವಿಷಯವನ್ನ ಹೇಳ್ಬೇಕಾಗಿತ್ತು. ಹಾ ಏನಮ್ಮ? ಪೃಥ್ವಿ ಅಣ್ಣ ಬೆಳಿಗ್ಗೆ ಫೋನ್ ಮಾಡಿದ್ದ, ಓಹೋ, ನಾಳೆನೇ ಅವನ ಎಕ್ಸಾಮ್ ಮುಗಿಯುತ್ತಂತೆ, ಆದಷ್ಟು ಬೇಗ ಊರಿಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾನೆ ಅಪ್ಪಾಜಿ. ಆಹಾ, ಎಂತಹ ಸಂತೋಷದ ವಿಷಯ ತಿಳಿಸಿದೆಯಮ್ಮ ಅಶ್ವಿನಿ. ಮಗಳೇ, ನೀನು ಮನೆಗೆ ನಡೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಮನೆಗೆ ಬಂದೆ ಊಟ ಮಾಡುತ್ತೇನೆ. ಯಾಕ ಇವತ್ತು ಗುಡುಗು ಮಿಂಚು, ಮೋಡ ಕವಿದ ವಾತಾವರಣ, ಯಾಕೆ ಮಳೆ ಬರುವ ಸಂಭವ ಇದೆ? ಗಾಳಿನೂ ಬೀಸ್ತಾ ಇದೆ. ಹೂನಮ್ಮ, ನೀನು ಜೋಪಾನವಾಗಿ. ರಾಜರ ರಾಜ, ಭಂಡರ ಭಂಡ, ಪುಡಾಣಿಗಳ ಮಿಂಡ ಈ ವಿಷಗಂಡ. ನನ್ನ ಹೆಜ್ಜೆಯ ಶಬ್ದ ಕೇಳಿದ ಕ್ಷಣ ಕರಗು ತಾಳಿಸಿ ನಿಲ್ಲುವ ಸೂಳೆಯರಿಗೆ ಬಲು ನೆಚ್ಚಿನ ನಂಟ. ಹೆಣ್ಣಿಗೆ ಚಂದ ಕಾಣೋದು ಸೊಂಟ. ಅಂದುಕೊಂಡಿದ್ದನ್ನು ಸಾಧಿಸುವ ನೀರು ಈ ವಿಷಗಂಡ. ಈ ವಿಷಗಂಡನ ತೋರಿಗೆ ಅಡ್ಡ ಬಂದವರ ಕಾಲು ಕತ್ತರಿಸಿ, ಅಡ್ಡ ಹಾಕುವವರ ಕೈ ಕತ್ತರಿಸಿ, ಅಡ್ಡ ದಿಡ್ಡಿ ಮಾತನಾಡುವವರ ರುಂಡ ಚೆಂಡಾಡಿ ನಾಯಿಗಳಿಗೆ ಎಸೆಯುವ ತೀರ ಈ ವಿಷಗಂಡ. ಅಂತದರಲ್ಲಿ ನನ್ನೆದುರು ನಿಂತು ಮಾತನಾಡುವ ಗಂಡು ಯಾವನಿದ್ದಾನೆ ಈ ಸಮಾಜದಲ್ಲಿ? ಇಡೀ ಸೊತ್ತು ಹತ್ತಳ್ಳಿಗೆ ನಾ ಹೇಳಿದ್ದೆ ತೀರ್ಪು, ಕೊಟ್ಟಿದ್ದೆ ನ್ಯಾಯ. ಅಂತವನಿಗೆ ಒಟ್ಟು ಎದುರು ನಿಂತು ಮಾತನಾಡಿದವಲ್ಲ
ಮೂರು ಮನೆ 30 ಎಕರೆ ಜಮೀನಿರುವ ನಿನಗೆ ಇಷ್ಟಬೇಕಾದರೆ 5 ಮನೆ 50 ಎಕರೆ ಜಮೀನಿರುವ ನನಗೆ ನಿನ್ನ ಗರ್ವಭಂಗ ಮಾಡದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಷಕಂಠನೇ ಅಲ್ಲ. ಸ್ವರ್ಗ ಲೋಕದ ಅಪ್ಸರೆಯು ಇತ್ತ ಕಡೆ ನಡೆದುಕೊಂಡು ಬರುತ್ತಾರೆ. ಬರಲಿ ಬರಲಿ, ಇವಳನ್ನು ತಡೆದು ಒಂದು ರುಚಿ ಸವಿದರಾಯ್ತು. ನಿಲ್ಲು ಬಾಲೆ. ಯಾರು ನೀವು? ನನ್ನನ್ನೇಕೆ ತಡೆದು ನಿಲ್ಸಿದ್ರಿ? ಯಾರೆಂದು ನಿನಗೆ ತಿಳಿದಿಲ್ಲವೇನು? ನೋಡಿ, ನೀವ್ಯಾರಾದ್ರೆ ನನಗೆ ಮೊದಲು ದಾರಿ ಬಿಡಿ, ನಾನು ಹೋಗ್ಬೇಕು. ಬಿಡುತ್ತೇನೆ, ಆದರೆ ಈ ವಿಷಕಂಠನ ಪರಿಚಯ ಮಾಡಿ ನಂತರ ಬಿಡುತ್ತೇನೆ. ವಿಷಕಂಠ ಅಂದ್ರೆ ನೀವೇ? ನನಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಈ ಊರಿನ ಆಗರ್ಭ ಶ್ರೀಮಂತರು ವಿಷಕಂಠರು. ಅದಲ್ಲದೆ ನಮ್ಮ ತಂದೆಯವರಿಗೆ ಬಡ್ಡಿ ಹಣದಂತೆ ಸಾಲವನ್ನ ಕೊಟ್ಟಿದ್ದೀನಿ. ಅಂದರೆ ನೀನು ಆ ದೇವಣ್ಣನ ಮಗಳು ಅಶ್ವಿನಿ ಅಲ್ಲವೇನೋ? ಹೌದು. ದಯವಿಟ್ಟು ಸ್ವಲ್ಪ ದಾರಿಯನ್ನು ಬಿಡ್ತೀರಾ? ಬಿಡುತ್ತೇನೆ, ಅವಸರ ಬೇಕೆ ಬಾಲೆ. ಆದರೆ ತೋಡಿ ಬಿಡುವ ಮುಂಚೆ ನನ್ನದೊಂದು ಮಾತು. ಯಾವುದು ನಿಮ್ಮ ಮಾತು? ಅಶ್ವಿನಿ, ನಿನ್ನ ಸೌಂದರ್ಯವು ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಗಲ್ಲೋ ಸೇಬು ಹಣ್ಣಿನಂತೆ, ನಿನ್ನ ತುಟಿ ವಜ್ರದ ಪಂಕ್ತಿಯಂತೆ, ನಿನ್ನ ಹಲ್ಲುಗಳು ದಾಳಿಂಬೆಯ ಬೀಜದಂತೆ, ನಿನ್ನ ಮೂಗು ಸಂಪಿಗೆಯಂತೆ. ಒಟ್ಟಾರೆಯಾಗಿ ನಿನ್ನ ಅದ್ಭುತ ಮೈಮಾಟಕ್ಕೆ ನನ್ನ ನಾಡಿಗಳು ಮಿಡಿಯುತ್ತಿದೆ. ನೀನು ಬೇಕು ಬೇಕು ಎಂದು, ಅದಕ್ಕಾಗಿ ನೀನು ಒಂದೇ ಒಂದು ಸಲ ನೀ ನನ್ನವಳಾಗಬೇಕು. ಹಾಗೇನಾದ್ರೂ ನೀ ನನ್ನವಳಾದರೆ ನಿಮ್ಮಪ್ಪನಿಗೆ ಕೊಟ್ಟಿರುವ ಸಾಲವೆಲ್ಲ ಮನ್ನಾ ಮಾಡುತ್ತೇನೆ. ಉತ್ತರ ಏನು ಅಶ್ವಿನಿ? ಲೇ ಕಾಮುಕ, ಹಣದ ಆಸೆಗೋಸ್ಕರ ಕಂಡವರಿಗೆ ಸೆರಗಾಸಿ ತೀಟ ತಿಳಿಸ್ಕೊಳ್ಳೋ ಹೆಣ್ಣು ಅಂತ ತಿಳ್ಕೊಂಡಿದೀಯೇನೋ? ಮೂರ್ಖ. ಮೂರ್ಖ ಅಶ್ವಿನಿ, ನಿನ್ನ ಸೌಂದರ್ಯ ಸಿರಿಕಂಡು ಮೂಕನಾಗಿ ನಿಂತಿರೋ ನಮ್ಮ ಮುಂದೆ ಮಾತಿನ ಬಾಣ ಹೂಡಬೇಡ. ಸುಮ್ಮನೆ ಈ ನಿನ್ನ ಸೆರಗನ್ನು ಈ ಹಸಿರು ಹುಲ್ಲಿನ ಮೇಲೆ ನಿನ್ನ ತುಟಿಗಳಿಂದ ನನ್ನ ತುಟಿಗಳಿಗೆ ಒತ್ತಿ ನಿನ್ನ ದೇಹ ಸುಖದ ಜೊತೆಗೆ ಕಾಮ ಸುಖವನ್ನಿಡು. ಈ ಜಾಗದಲ್ಲಿ ನೀ ಕೇಳಿದಾಗೊಮ್ಮೆ ಬಯಸಿದೆಲ್ಲವನ್ನು ಕೊಡುವೆ. ನೋಡು, ನನ್ನ ಎತ್ತರಕ್ಕೆ ನೀನು ಹಣದ ರಾಶಿಯನ್ನೆಸರು ಇಲ್ಲ. ನನ್ನಂತದೇ ಒಂದು ಬಂಗಾರದ ಗೊಂಬೆಯನ್ನ ಮಾಡಿಸಿ ನನ್ನ ಮುಂದೆ ಇಟ್ಟರು ಕೂಡ ಈ ನನ್ನ ದೇಹವನ್ನ ಎಂದಿಗೂ ಕೂಡ ನನಗೆ ಅರ್ಪಿಸಲಾರೆ. ಅದು ಅಲ್ಲದೆ ನೀನೇನಾದ್ರೂ ಮರ್ಯಾದೆಯಿಂದ ನನಗೆ ದಾರಿ ಬಿಡದೆ ಹೋದ್ರೆ ಇಲ್ಲಿ ಊರಿನ ಜನಗಳಿಗೆ ಕೂಗಿ ಕಟ್ಟು ಸೇರಿಸಬೇಕಾದಿತ್ತು. ಎಚ್ಚರ ಎಚ್ಚರ ಹೇಳುವ ನಾರಿ, ಸುಮ್ಮನೆ ಬಿಚ್ಚಿ ಬಿಸಾಡು ನಿನ್ನ ಸಾರಿ. ಬಾಯಿಗೆ ಬಂದಂತೆ ಮಗಳಬೇಡ ಯಾವ ಮಾರಿ. ನೀ ಹೆಚ್ಚಾಗಿ ಮಾತನಾಡಿದರೆ ಈ ವಿಷಕಂಠ ಬರುವನು ನಿನ್ನ ಮೈ ಮೇಲೆ. ಇವಳು ಹಠಮಾರಿ ಹೆಣ್ಣು ಕಣು. ಹೆಣ್ಣು ಉಳಿದರೆ ನಾರಿ, ಮುನಿದರೆ ಮಹಾಮಾರಿ. ಗಂಡಿಗಿರೋದು ಮೀಸೆ, ಹೆಚ್ಚಿಗೆ ಮಾತನಾಡಿ ನನಗೆ ಬಿಸಬೇಡ ನೀ ಆಸೆ. ಸುಮ್ಮನೆ ಮಲಗಿ ತೀರಿಸುವಾರೆ ನನ್ನ ಅಭಿಲಾಷೆ. ಕಾಮುಕ ಕತ್ತೆ, ಹೆಣ್ಣಿನ ಬಗ್ಗೆ ನಿನಗೇನು ಚೆನ್ನಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೆಣ್ಣಿನಿಂದಲೇ ರಾಮಾಯಣ, ಹೆಣ್ಣಿನಿಂದಲೇ ಮಹಾಭಾರತ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆಯಿಂದ ಹೊರಟೋಗಿ ನನಗೆ ದಾರಿಯನ್ನು ಬಿಡು. ಮರ್ಯಾದೆ ಮರ್ಯಾದೆ ಬಗ್ಗೆ ಮಾತನಾಡುವ ಸೂಳೆ, ಇಂದು ನಿನ್ನನ್ನು ನನ್ನ ಸೂಳೆಯಾಗಿ ಮಾಡಿಕೊಂಡು ಬಿಡಲಾರ ಈ ವಿಷಕಂಠ. ನನ್ನನ್ನ ಸೂಳೆ ಅಂತ ಕರಿತಾ ಇದೆಯೇನೋ? ಸೂಳೆಯ ಮಗನೇ, ಇನ್ನೊಂದು ಸಲ ನನ್ನ ಕೆಡ್ತಿದ್ದೆ ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ಏದನ್ನು ಕೊಡಬೇಕಾಗಿತ್ತು. ಚಪ್ಪಲಿ ಸೇವೆ ಮಾಡುವ ಬೇವರ್ಸಿ ಹೆಣ್ಣೆ, ಇಂದನು ನಿನ್ನನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಳ್ಳದೆ ಎಂದನ್ನು ಬಿಡಲು ಸಾಧ್ಯವಿಲ್ಲ ಈ ವಿಷಕಂಠ. ಲೇ ಕತ್ತೆ, ಇದೇ ರೀತಿ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣನ್ನ
ಹಾಕಿ ಅವಳ ಶೀಲವನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಈ ಸಮಾಜದಲ್ಲಿರುವ ಗಂಡುಳ್ಳ ವೀರ ಗರತಿಯರು ಎದ್ದು ಬಂದು ನಿನ್ನ ಎದೆಗೆ ಒಂದು ಬುದ್ಧಿಯನ್ನ ಕಲಿಸ್ತಾರೆ. ಬೋಲು ಎಚ್ಚರವಾಗಿರು. ಗರತಿ, ವೀರ ಗರತಿಯರು, ಗರತಿ ಗರತಿ ಎಂದು ಗರ್ವದಿಂದ ಹೇಳುತ್ತಿರುವ ಸೂಳೆ, ಎಲ್ಲಿದೆ ನಿನ್ನ ಗರತಿಯ ಗಮ್ಮತ್ತು? ಗಂಡನಿದ್ದರೂ ಮಿಂಡನಿಂದ ಮೊಬೈಲ್ ತೆಗೆದುಕೊಂಡು ಮಿಂಡನ ಜೊತೆಗೆ ಮುದ್ದಾಗಿ ಮಾತನಾಡಿ ಮಿಂಡನಿಗೆ ಸೆರಗಾಸುವ ಹಾದರಗಿತ್ತಿ ಹೆಣ್ಣು ಮಕ್ಕಳ ಎಷ್ಟಿಲ್ಲ ಈ ನಿನ್ನ ಗರತಿ ಗಂಗರಲ್ಲಿ. ಮದುವೆಗೆ ಮುಂಚೆ ಇನ್ನೊಬ್ಬರ ತೋಳತಕ್ಕೆಯಲ್ಲಿ ಬಂದಿಯಾಗಿ ಸುಖಧಾರ ಎಳೆದು ಇನ್ನೊಬ್ಬನು ಕಟ್ಟುವ ತಾಳಿಗೆ ಕೊಳ್ಳೆಡ್ಡುವ ಸೂಳೆಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ಮನೆಯಲ್ಲಿ ಮಲಗಿದಾಗ ಏನೂ ಗೊತ್ತಿಲ್ಲದ ಮಳ್ಳಿಯಂತೆ ಎದ್ದು ಹೋಗಿ ಬೇಕಾದಷ್ಟು ಕಾಮಸುಖ ತೀಟೆ ತೀರಿಸಿಕೊಂಡು ಬೆಳಗ್ಗೆ ಎದ್ದು ದೇವರ ಧ್ಯಾನ ಮಾಡುವ ಸೂಳೆಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ದೇವಸ್ಥಾನಕ್ಕೆ ಪೂಜೆಗೆಂದು ಹೋಗಿ ಪೂಜಾರಿಯ ಜೊತೆ ಚಕ್ಕಂದ ಆಡುವ ಹಾಗೆಗಿತ್ತಿ ಹೆಣ್ಣು ಮಕ್ಕಳೆಷ್ಟ ಈ ನಿನ್ನ ಸಮಾಜದಲ್ಲಿ. ಮಗಳೇ, ಹೆಣ್ಣಿನ ಬಗ್ಗೆ, ಹೆಣ್ಣಿನ ಶೀಲದ ಬಗ್ಗೆ, ಈ ಸಮಾಜದಲ್ಲಿರುವ ಗರತಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ಆ ನಿನ್ನ ತಾಯಿ ಕೂಡ ಇಂಥ ಕೆಟ್ಟ ಕೆಲಸನೇ ಮಾಡಿ ನಿನಗೆ ಜನ್ಮವನ್ನಿತ್ತಿರ್ಬೇಕು. ಇನ್ನೊಂದು ಸಲ ಈ ಸಮಾಜದಲ್ಲಿರುವ ಗರತಿಯರ ಬಗ್ಗೆ ಮಾತಾಡಿದ್ದೆ ಆದ್ರೆ ನಿನಗೆ ನೀನೇ ತಿಳ್ಕೊ, ನೀನೊಬ್ಬ ಸೂಳೆಯ ಮಗ ಅಂತ. ತಾಯಿಗೆ ಸೂಳೆ ಎನ್ನುವ ಸೂಳೆಯ ಮಗಳೇ, ಇಂದು ನಿನ್ನನ್ನು ನನ್ನ ಸೂಳೆನಾಗಿ ಮಾಡಿಕೊಂಡು ಬಿಡಲಾರ. ಈ ಊರ ಪಾಳೆಗಾರನಿಗೆ ಯಾಳೆಂದು ಕೇಳ್ತಿರುವ ನೀನು ಅವರಲ್ಲೇ ಭಿಕಾರಿ. ಮರ್ಯಾದೆ ಕೊಟ್ಟು ಮಾತನಾಡು. ಯಾರಾದರೂ ನನಗೇನು? ಹೆಣ್ಣು ಮಕ್ಕಳು ಯಾಕೆ ಹೊತ್ತುಕೊಂಡು ಹೋಗುತ್ತೀಯೋ ಮೊದಲು ಬಗಳು. ನನ್ನೋರು, ಇವಳು ನನ್ನ ರಗಿಣಿ, ನನ್ನ ಇಷ್ಟ ಬಂದಂತೆ ಮಾಡಿಕೊಳ್ಳುತ್ತೇನೆ. ಅವಳೆಲ್ಲ ಕೇಳಿದ ನೀನು ಅವರಲ್ಲೇ ಅವಳಿಗೆ ಕಾಲು ನೋವು, ಅದಕ್ಕಾಗಿ ಅವಳು ರಚಿಸಿದ್ದಾಳೆ. ನಿನ್ನ ಮಾತು ಸತ್ಯವೇ? ಅದನ್ನೆಲ್ಲ ಕೇಳಿದಕ್ಕೆ ನೀನು ಅವಳರೇ, ಇದು ನನ್ನೂರು, ನನ್ನ ಇಷ್ಟ ಬಂದಂತೆ ಮಾಡಿಕೊಳ್ಳುತ್ತೇನೆ. ಮರ್ಯಾದೆನ ದಾಡಿ ಬಿಡಲೇ ಮಗನೇ. ಖಂಡಿತವಾಗ್ಲಿಲ್ಲ. ನೋಡಿ, ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ಪಾಪಿ ತನ್ನ ಆಸೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ನನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ನನ್ನ ಕಾಪಾಡಿ. ಪೂಜಿಸುವ ಈ ನಾಡಿನಲ್ಲಿ ಚಂಡನ ಕೆಲಸ ಮಾಡಿದ್ಯೋ ಹೇಳಿ. ಷಂಡನಾಗಿದ್ದರೆ ಈ ಕೆಲಸ ಮಾಡುತ್ತಿರಲೇ. ಇವನು ಮಿಂಡ, ನಿನ್ನಂತ ಬಂಡ ಬೋಳಿ ಮಕ್ಕಳಿಗೆ ಬಂಡರ ಬಂಡ. ನರಕುನ್ನಿ, ನನಗೆ ಚಂಡ ಎನ್ನುವೆಯಾ? ದಿನಾಲು ಇಂಥ ಹಲವಾರು ಹೆಣ್ಣು ಮಕ್ಕಳ ಶೀಲ ದೋಚಿ ನಿನ್ನಂತ ಬಂಡರನ್ನ ಮಕ್ಕಳನ್ನು ಕೊಚ್ಚಿ ದಿನಾಲು ಮಲಗಿಕೊಳ್ಳುವೆ ಮಂಚದ ಮೇಲೆ ಕಾಲು ಚಾಚಿ. ನನಗೆ ಚಂಡ ಎನ್ನುವೆಯಾ ಬದ್ಮಾಶನ ಮಗನೇ? ನಾಯಿ, ಮರ್ಯಾದೆಯಿಂದ ಹೆಣ್ಣು ಮಕ್ಕಳನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಪರಿಣಾಮ ಅನಿಸಬೇಕಾಗುತ್ತೆ. ಪರಿಣಾಮ? ನನ್ನನ್ನು ಎನಿಸೋತೀರಾ? ಯಾರು ನೀನು? ನಾನೀಗ ಸಿಬಿಐ ಆಫೀಸರ್ ಅಂತ ಹೇಳಿಕೊಳ್ಳಬಾರದು. ನಾನು ಮಾಡುವ ಕೆಲಸ ಕೂಲಿ. ಮನಸ್ಸು ಮಾಡಿದರೆ ಆಗೋದು ನಿನ್ನ
ಏಯ್! ಈ ವಿಷಗಂಡ ಯಾರೆಂದು ಅರ್ಥ ಮಾಡಿಕೊಳ್ಳದೆ ನನ್ನೊಂದಿಗೆ ಯುದ್ಧಕ್ಕೆ ಸಿದ್ಧರಾದ ನನ್ನ ಮಗನ ಮುಗಿತಲೇ ನಿನ್ನ ಕತೆ. ನನ್ನ ಕತೆ ಮುಗಿಸುವ ನಾಯಕನೇ, ತಾಕತ್ತಿದ್ದರೆ ಬಾರಲೇ ನನ್ನೊಂದಿಗೆ ಯುದ್ಧಕ್ಕೆ. ಯುದ್ಧಕ್ಕೆ ಏಯ್! ಯುದ್ಧಕ್ಕೆ ಸಿದ್ಧನಾಗಿರುವ ದಡ್ಡ ನನ್ನ ಮಗನೇ, ನಿನ್ನನ್ನು ಈಗಲೇ ಮುಗಿಸಲಾರೆ. ಏ ಲಕ್ಷ್ಮಣ, ಇಂದು ಇವರನ್ನು ಕಾಪಾಡಿದೆಯಲ್ಲ, ಮುಂದೆ ನಿಮ್ಮಿಬ್ಬರಿಗೆ ಮಾರಿ ಹಬ್ಬ. ಬರುತ್ತೇನೆ ಮಗನೇ, ನಿಮ್ಮ ಪಾಲಿನ ಯಮರಾಜನಾಗಿ. ನಿನ್ನಂತ ಎಷ್ಟೋ ಕಂತ್ರಿ ನಾಯಿಗಳು ಕಂಬಿ ಎಣಿಸುತ್ತಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ. ನಿನಗೂ ಅದೇ ಗತಿ ಬರಬಹುದು ಮಗನೇ. ಹ, ಯಾರು ನೀವು? ನೋಡಿ, ನಾನು ಅಶ್ವಿನಿ ಅಂತ, ಈ ಊರಿನ ಬಡ ರೈತ ದೇವಣ್ಣನವರ ಮಗಳು. ಅಂದಾಗಿ ನೀವೇ? ಹೌದೇ, ಈ ಕಡೆ ಎಲ್ಲಿಗೆ ಹೋಗಿದ್ದೀರಿ? ನಮ್ಮ ತಂದೆಯವರಿಗೆ ಊಟದ ಬುತ್ತಿಯನ್ನು ಕೊಟ್ಟು ಬರಲೆಂದು ಹೋಗಿದ್ದೆ. ಬರುವಾಗ ಈ ಕಾಮುಕ ನನ್ನ ಬೆನ್ನ ಹಿಂದೆ ಬಂದ. ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿ. ನಿಮಗೆ ನನ್ನ ಧನ್ಯವಾದಗಳು. ನಾನಿನ್ನು ಬರ್ತೇನೆ. ನೋಡಿ, ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನಾನೊಂದು ಮಾತು ನೇರವಾಗಿ ಹೇಳಬಹುದೇ? ನೋಡಿ, ಅದೇನೇ ಆಗಿಲ್ಲ, ಅದೇನು ಅಂತ ಹೇಳಿ. ನೋಡಿ, ಸುದ್ದಿ ಬಳಸಿ ಮಾತನಾಡೋದು ಬೇಡ. ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ. ನೀವು ಎಸ್ ಅಂದ್ರೆ ನಾನು ನಿಮ್ಮನ್ನ ಮದುವೆಯಾಗಬಹುದು. ಈ ನನ್ನ ಮಾನ ಪ್ರಾಣವನ್ನ ಕಾಪಾಡಿದವರು ಹೀಗಿರ್ಬೇಕಾದ್ರೆ ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. सर की जो सर से वो धीरे धीरे पागल हुआ में धीरे धीरे तेरी चुनरिया सर से वो धीरे धीरे पागल हुआ में धीरे धीरे तेरी चुनरिया
का जहाज वापस जा रहा है भाई। क्या साहब, बच गए मुंबई। నుంచి బంగారం నేరుగా కోస్ట్ గార్డ్స్ ద్వారా ముంబై పోర్ట్ లో అన్లోడ్ అయ్యేది. అక్కడి నుంచి పోలీస్ బందోబస్తుతో ఈ బంగారం గ్రే కలర్ రాఖీకి పంపించడం జరిగేది. ఆ సీల్ బాక్సెస్ రాఖీ ప్రమేయం లేకుండా ఓపెన్ అయ్యేవి కావు. ఆ బాక్సెస్ రాఖీ ಮೋಡಗಳ ಅಂಚಿನಲ್ಲಿ ಮಿಂಚು ಹೊಡೆದರೆ ಅದಕ್ಕೆ ಸಂಚು ರೂಪಿಸುವನು ಈ ನವವಂಚಕ ಗಜಪತಿ. ಕಾಡಳುವ ಹಿಂಡುಗಳ ಸಿಂಹಗಳನ್ನು ನಾಯಿಯಂತೆ ಓಡಾಡಿಸಿ ಅಡ್ಡು ಬಂದ ಸಿಂಹಗಳನ್ನು ನನ್ನ ಕಾಲಡಿಯಲ್ಲಿ ತುಳಿದು ಸಾಯಿಸಿ ಬಬ್ಬಿದ ಮಬ್ಬಿನಲ್ಲಿ ಮಲಗುವ ರಣರಾಜ ಈ ಗಜಪದೆ. ಗಜ ಎಂದರೆ ಆನೆ, ಪತಿ ಎಂದರೆ ಅಪ್ಪ. ಆದರೆ ಈ ಆನೆಗಳಿಗೆ ಅಪ್ಪ ಈ ಗಜಪದೆ. ಈ ರಾಜನ ತಂಟೆಗೆ ಬಂದ ಯಾವ ನನ್ನ ಮಗನಿಗೂ ಸುಮ್ಮನೆ ಬಿಡುವುದಿಲ್ಲ. ಮಾರುದ್ದ ಮೀಸೆ ಬೆಳೆದವನಷ್ಟೇ ಗಂಡಸಲ್ಲ. ತೋಳಿನಲ್ಲಿ ತಾಕತ್ತಿರಬೇಕು, ತಲೆಯಲ್ಲಿ ತಂತ್ರವಿರಬೇಕು. ಈ ಊರಲ್ಲಿ ನಾನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ವಿಷಕಂಠನ ಕಂಠಕ್ಕೆ ವಿಷ ಕುಡಿಸಿ ಅವನ ಗುಮಾಸ್ತಲಿಂದಲೇ ಅವನ ಕಪಟವನ್ನು ತಿಳಿದುಕೊಂಡು ಅವನ ಪ್ರತಿಯೊಂದು ಹೆಜ್ಜೆಗೆ ಕಂಟಕವಾಗದಿದ್ದರೆ ನನ್ನ ಹೆಸರು ಗಜಪತಿ ಅಲ್ಲ. ವಿಷಕಂಠ, ನೋಡುತ್ತಾ ಇರು ಮಗನೇ ನಿನ್ನ ವಿಷಕಂಠ, ನೋಡುತ್ತಾ ಇರು ಮಗನೇ ನಿನ್ನ ಪಾಲಿನ ಯಮರಾಜನಾಗಿ ಬರುತ್ತೇನೆ.
ತಂದೆ ಜಗಜ್ಯೋತಿ ಬಸವೇಶ್ವರ ತಂದೆ ಕೈ ಕೆಸರಾದರೆ ಬಾಯಿ ಮಸೂರಿ ಎಂಬ ಗಾದೆಯನ್ನೇ ಹೇಳಿದ್ದೆ. ಕಾಯಕವೇ ಕೈಲಾಸ ಎಂಬ ನುಡಿಯನ್ನೇ ಹರಿತೆ. ಅಪ್ಪ ತಂದೆ ಮಾಡಿದ್ದುಣ್ಣೋ ಮಾರ ಎಂಬ ನುಡಿಗಟ್ಟನ್ನು ತಿಳಿದೆ. ತಂದೆ ಎಲ್ಲ ವಿಚಾರವನ್ನು ತಿಳಿಯದು ಒಂದೇ. ನಾನು ಮಾಡುತ್ತಿರುವ ಕೆಲಸ ಫಲ ನೀಡುತ್ತದೆ ಎಂದು ತಂದೆ ಈ ಬಡವ ಹಗಲು ರಾತ್ರಿ ಅನ್ನದೇ ದುಡಿದರು ವಿಷಗಂಟನ ಸಾಲ ತೀರಿಸಲು ಆಗುತ್ತಿಲ್ಲ ತಂದೆ, ಆಗುತ್ತಿಲ್ಲ. ಹಲೋ ತಂದೆ ತಂದೆ ಬಸವೇಶ್ವರ, ಕಲ್ಲಾಗಿ ಕುಳಿತಿರುವೆಯ ತಂದೆ, ಕಲ್ಲಾಗಿ ಕುಳಿತಿರುವೆಯ ತಂದೆ. ನೋಡಲಾರೆಯ ತಂದೆ ಈ ಬಡವನ ಗೋಳು, ನೋಡಲಾರೆಯ ತಂದೆ. ತಂದೆ ಬಸವೇಶ್ವರ, ಇಂದು ನನ್ನ ತಮ್ಮ ಬಂದರು ಬರಬಹುದು ತಂದೆ. ತಂದೆ ಮೋಡ ಕವಿದಂತೆ ವಾತಾವರಣ ತಂದೆ, ವಾತಾವರಣ. ತಂದೆ ಗುಡುಗು ಮಿಂಚು ತಂದೆ, ಮಿಂಚು. ತಂದೆ ತಂದೆ ಹೇಳು ತಂದೆ, ಕೇಳು. ಈ ಬಡವನ ಗೋಳು ಕೇಳಲಾರೆಯ ತಂದೆ, ಕೇಳಲಾರೆಯ. ಅಪ್ಪ ತಂದೆ, ನನ್ನಪ್ಪ ದುಡಿದು ಬೇಸುತ್ತ ನನ್ನ ತಂದೆ. ತಂದೆ ಅಮ್ಮನಿಲ್ಲದ ತಪ್ಪಲಿ ತಂದೆ, ನಾನು ತಪ್ಪಲಿ. ಏನು ಮಾಡಲಿ ತಂದೆ, ನನ್ನ ತಮ್ಮ ದೂರದ ಬೆಂಗಳೂರಿನಲ್ಲಿ LLB ಮಾಡುತ್ತಿದ್ದಾನೆ. ಬಸವಣ್ಣ, ಇಂದು ನನ್ನ ತಮ್ಮ ಬಂದರು ಬರಬಹುದು ತಂದೆ. ಅವನ ವಿದ್ಯಕ್ಕಾಗಿಯೂ ಇಷ್ಟು ಸಾಲವನ್ನು ಮಾಡಿಕೊಂಡೆವು ತಂದೆ, ಮಾಡಿಕೊಂಡೆವು ತಂದೆ. ಅವನು ಬಂದ ನಂತರ ಇಬ್ಬರು ಸೇರಿ ಅವರ ಸಾಲವನ್ನು ತೀರಿಸಿ ಒಂದು ಮನೆ ಕಟ್ಟವದೇ ನನ್ನ ಆಸೆಪ್ಪ, ನನ್ನ ಆಸೆ. ತಂದೆ ಬಸವಣ್ಣ, ನನ್ನ ತಂಗಿ ಮನೆಯಲ್ಲಿ ದಾರಿ ಕಾಯ್ತೀರು ತಂದೆ. ಬಸವಣ್ಣ, ನಾನಿನ್ನು ಬರುತ್ತೇನಪ್ಪ ತಂದೆ, ಬರುತ್ತೇನೆ. ನೋಡಿ, ನನಗೆ ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಹೌದೇ?
ಹಾಗಾದ್ರೆ ತೆಗೆದುಕೊಳ್ಳಿ. ಯಾಕೆಂದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನಮ್ಮ ಅಣ್ಣನ್ ಫೋನ್ ಮಾಡ್ಬೇಕಿತ್ತು ಅದಕ್ಕೆ. ಹೌದೇ? ಹಾಗಾದರೆ ತೆಗೆದುಕೊಳ್ಳಿ. ಹಲೋ ಸುಮಾ. ಹಲೋ ಅಣ್ಣ, ಎಲ್ಲಿದೀಯ ಅಣ್ಣ? ನಾನು ಓ ಸುಮಾ, ಹೇಳಮ್ಮ, ಯಾರ್ದಮ್ಮ ಈ ಮೊಬೈಲು? ನೋಡೋಣ, ನೀನು ಹುಡುಕುತ್ತಾ ನಾನು ಹೊರಟಿರುವೆ. ದಾರಿಯಲ್ಲಿ ಯಾರೋ ಸಿಕ್ಕರು, ಅವ್ರ ಫೋನ್ ಇಸ್ಕೊಂಡು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬಾರಣ. ನೀನು ಅಲ್ಲೇ ಇರು ಸುಮಾ, ನಾನು ಬೇಗ ಬರುತ್ತೇನೆ. ಆಯ್ತಣ್ಣ. ಆಯ್ತಮ್ಮ. ತುಂಬಾ ಥ್ಯಾಂಕ್ಸ್. ತೆಗೆದುಕೊಳ್ಳ ತಮ್ಮ ಫೋನ್. ನಿಮ್ಮ ಹೆಸರು ಸುಮಾ ಅಲ್ವಾ? ಹೌದು, ನನ್ನ ಹೆಸರು ಸುಮನೆ. ನಿಮಗೆ ಗೊತ್ತಾಯ್ತು? ನೋಡಿ, ನೀವೇ ನಿಮ್ಮಣ್ಣನ ಬಳಿ ಮಾತನಾಡುವಾಗ ಸುಮಾ ಅಂತ ಹೇಳಿದಿರಲ್ಲ, ಅಂದಾಗೆ ಗೊತ್ತಾಯಿತು. ಅಂದಾಗೆ ನಿಮ್ಮ ಪರಿಚಯ ನನಗೆ ಆಗಲಿಲ್ಲವೇ? ನೋಡಿ, ನನ್ನ ಹೆಸರು ಸುಮನೆ. ನಮ್ಮ ಅಣ್ಣ ಅವ್ರ ಫೋನಲ್ಲಿ ತೇಜು ಅಣ್ಣ ಅಂತ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಹೆಸರು ಗೊತ್ತಾಯಿತು. ತೇಜು ತಾನೇ ನಿಮ್ಮ ಹೆಸರು? ಹೌದು, ನನ್ನ ಹೆಸರು ತೇಜು. ಹಾಗಾದರೆ ನಮ್ಮ ಹೆಸರು ನಿಮಗೆ ಹೇಗೆ ತಿಳಿಯಿತು? ಅದೇ ಹೇಳಿದ್ನಲ್ಲ, ನಮ್ಮ ಅಣ್ಣನ ಫೋನಲ್ಲಿ ನಿಮ್ಮ ನಂಬರ್ ಸೇವ್ ಆಗಿದೆ. ಹಾಗಾಗಿ ನೀವು ತೇಜು ಅಂತ ಗೊತ್ತಾಯ್ತು. ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತಾಯ್ತು ಹೇಳಿ? ನೋಡಿ ಸುಮಾ, ನಿಮ್ಮಣ್ಣನ ಬಳಿ ನೀವೇ ಸುಮಾ ಅಂತ ಹೇಳಿದಲ್ಲ, ಅಂದಾಗೆ ಗೊತ್ತಾಯಿತು. ಅಂತ ನಿಮ್ಮ ಪರಿಚಯ ಆಗಲಿಲ್ಲವೇ? ನೋಡಿ, ನಾವು ಬೆಂಗಳೂರಿನವರು. ಇಲ್ಲೇ ಕೆಲಸ ಹುಡುಕುತ್ತಾ ಬಂದಿದ್ದೇವೆ. ಅದಕ್ಕೆ ನಮ್ಮಣ್ಣನು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರು ದುಡಿಮೆಗೋಸ್ಕರ ಬೆಂಗಳೂರು ಮಂಗಳೂರು ಅಂತ ಹೋಗ್ತಾ ಇದ್ರೆ ನಾವು ಇಲ್ಲಿ ಬರ್ಬೇಕಾಯ್ತಷ್ಟೇ. ಏನೇ ಆಗ್ಲಿ, ನಮ್ಮ ಅಣ್ಣ CBI ಆಫೀಸರ್ ಅಂತ ಯಾವ ಕಾರಣಕ್ಕೂ ಇವರಿಗೆ ಹೇಳೋದೇ ಬೇಡ. ಏಕೆ ಸುಮಾ, ಇದ್ದಕ್ಕಿದ್ದಂತೆ ಮೌನವಾಗಿದ್ರಲ್ಲ, ಏನಾಯ್ತು? ಏನಿಲ್ಲ ಬಿಡಿ. ಈ ತಬ್ಬಲಿಯಾದ ನನಗೆ ನನ್ನ ತಂದೆ ತಾಯಿ ನೆನಪಾಯಿತು ಅಷ್ಟೇ. ನೋಡಿ ಸುಮಾ, ನೀವೇಕೆ ತಬ್ಬಲಿ ಆಗ್ತೀರ ಸುಮಾ? ಹಾಗಾದರೆ ನಾನಿಲ್ವಾ? ಏನಂದ್ರಿ ನೀವು? ಹೌದು ಸುಮಾ, ತಪ್ಪು ತಿಳಿಯಬೇಡಿ ಸುಮಾ. ಮೊಬೈಲ್ ಕೆಳಕ್ಕೆ ಬಿದ್ದಾಗ ನಿನ್ನ ಕಣ್ಣಿನ ಆಕರ್ಷಣೆಗೆ ನಾನು ಬೆರಗಾದೆ ಸುಮಾ, ಬೆರಗಾದೆ. ನೋಡಿ ಸುಮಾ, ನೀವು ಮಾತನಾಡುವ ಬಗೆಯನ್ನು ಕಂಡು ನಾನು ಮೂಕನಾದೆ ಸುಮಾ, ಮೂಕನಾದೆ. ದೇವಲೋಕದ ರಂಬೆ ಊರು ಶಿರು ನಿನ್ನ ಮುಂದೆ ನಾಚಬೇಕು ಸುಮಾ, ನಾಚಬೇಕು. ಸುಮಾ, ಮೊಬೈಲ್ ಕೆಳಕ್ಕೆ ಬಿದ್ದಾಗ ನಿನ್ನ ಕೈಗೆ ನನ್ನ ಕೈ ಸ್ಪರ್ಶಿಸಿದಾಗ ನನಗಾಯಿತು ಸುಮಾ, ನನ್ನ ಹೃದಯದ ಗೂಡಲ್ಲಿ ನಿಜವಾದ ಪುಳಕ ಸುಮಾ, ನಿಜವಾದ ಪುಳಕ ಸುಮಾ. ಅದಕ್ಕೆ ಸುಮಾ, ಆ ಕ್ಷಣವೇ ತೀರ್ಮಾನಿಸಿದೆ, ನೀನೇ ನನ್ನ ಹೃದಯದ ರಾಣಿ ಎಂದು. ನೋಡಿ, ತಬ್ಬಲಿಯಾದ ನಮ್ಮ ಅಣ್ಣ ತಂದೆ ತಾಯಿ ನೆನಪಾಗಬಾರ್ದು ಆ ರೀತಿ ಬೆಳೆಸಿದ್ದಾನೆ. ಮುಂದೆ ನಾನೇನಾದ್ರೂ ನಿಮ್ಮ ಪ್ರೀತಿ ಒಪ್ಕೊಂಡ ಮೇಲೆ ನಮ್ಮ ಪ್ರೀತಿಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಮಿಬ್ಬರಿಗೂ ಕಷ್ಟ ಅಲ್ವೇ? ಮನದಲ್ಲಿ ಪ್ರೀತಿಯ ತೊಳಲಾಟವಿದ್ದರು ಕಣ್ಣನಿಗಾಗಿ ಮಿಡಿಯುತ್ತಿರುವ ಈ ನಿನ್ನ ಹೃದಯ ವಿಶಾಲವಾದದ್ದು ಸುಮಾ. ನೋಡು ಸುಮಾ, ನೀನು ಸಂದಡಿ ನಿಮ್ಮಣ್ಣನನ್ನು ನಾನು ಒಪ್ಪಿಸಿ ನಾನು ಮದುವೆ ಆಗುತ್ತೇನೆ ಸುಮಾ. ಸುಮಾ, ನಾನು ಅವಿವಿದ್ಯವಂತ ಸುಮಾ. ನನಗೂ ಅಪ್ಪ ತಮ್ಮ ತಂಗಿಯರು ಇದ್ದಾರೆ ಸುಮಾ. ಆದರೆ ನೋಡಿ ಸುಮಾ, ಅಮ್ಮನಿಲ್ಲದ ತಬ್ಬಲಿ ಸುಮಾ, ನಾನು ತಬ್ಬಲಿ. ಹೃದಯದಲ್ಲಿ ಇಟ್ಟುಕೊಂಡು ಕಣ್ಣಿನಲ್ಲಿ ಕಣ್ಣಾಗಿ ನೋಡಿಕೊಳ್ಳುತ್ತೇನೆ ಸುಮಾ. ಇದಕ್ಕೆ ನಿನ್ನ ಅಭಿಪ್ರಾಯ? ಒಪ್ಪುತ್ತೇನೆ ನನ್ನ ರಾಜ. ಯಾರು ಬೇಡ ಅಂದ್ರು? ನಿನ್ನ ಆಸೆ ಅಂತ ನನ್ನ ಆಸೆ. ಅಪ್ಪಾಜಿ ದೇವತ ಗುಣದವರು. ತಮ್ಮ ವಿದ್ಯಾವಂತ LLB ಮಾಡುತ್ತಿದ್ದಾನೆ. ನೋಡು ಸುಮಾ, ತಂಗಿಯು ನನ್ನ ಆಸೆಗೆ ಯಾವತ್ತೂ ಬೇಡ ಅನ್ನೋದಿಲ್ಲ. ನೋಡು ಸುಮಾ, ಇಲ್ಲಿವರೆಗೆ ಬರೀ ಮಾತಾಯಿದು, ಆದರೆ ನನಗೊಂದು ಸಿಹಿ ಮುತ್ತು ಪಡೆಯುವ ಆಸೆಯಾಗಿದೆ. ಹತ್ತಿರ ಬಾ ಸುಮಾ, ಹತ್ತಿರ ಬಾ. ಹೋಗಪ್ಪ, ತುಂಬಾ ರಸಿಕರು ನೀವು. ಆಯ್ತು.
ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಶಾಕುಂತಲೆ
ಗೊತ್ತೇ 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 ಇವನು ನರರೂಪದ ರಾಕ್ಷಸ ವಿಷಗಂಟ. ನಮ್ಮೂರಿನ ಶ್ರೀಮಂತ ವಿಷಕಂಠರೇ? ಹೌದಲೇ ಬಚ್ಚ, ಮಗಳೇ